ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಭವ್ಯಶ್ರೀ. ಇವತ್ತು ನಾನು ತೊಗರಿಬೇಳೆಯ ಹೂಣ್ಗಡುಬು ಹೇಗೆ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಬನ್ನಿ. ಮೊದಲು ನಾವು ತೊಗರಿಬೇಳೆನ ಚೆನ್ನಾಗಿ ತೊಳೆದುಕೊಂಡು ಈ ಥರ ಕುದಿಸ್ಬೇಕು. ಕುದಿಸಿದಾದ್ಮೇಲೆ ಈ ಥರ ಬಸ್ಕೊಂಡು ಬೆಲ್ಲ ಹಾಕಬೇಕು. ಬೆಲ್ಲನ ಪುಡಿ ಮಾಡಬೇಕು. ಕುಟ್ಟಿ ಈ ಥರ ಪುಡಿ ಮಾಡಿ ಇದರಲ್ಲಿ ನೋಡಿ ಕಲಿಸ್ತಾ ಇದ್ದೀನಿ. ನಾನು ಕಲಸಿಟ್ಟಿದ್ದೀನಿ ಆಲ್ರೆಡಿ. ಈ ಥರ ನಾವು ಕಲಸಿ ಇದನ್ನು ರೆಡಿ ಇಟ್ಕೋಬೇಕು. ಇದನ್ನು ನಾವು ಈಗ ಮಿಕ್ಸಿ ಜಾರ್ಗೆ ಹಾಕಬೇಕಾಗತ್ತೆ. ಅದು ಹಾಕಬೇಕಾದ್ರೆ ಅಷ್ಟರಲ್ಲಿ ನಾವು ಮೈದಾ ಹಿಟ್ಟನ್ನು ಈ ಥರ ತೋರಿಸಿ ಇಟ್ಕೋಬೇಕು. ಹಿಟ್ಟನ್ನು ನಾದಿಟ್ಕೋಬೇಕು. ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಆ ಥರ ಹಾಕೋದ್ರಿಂದ ಕ್ರಿಸ್ಪಿ ಆಗುತ್ತೆ. ನೋಡಿ, ನಾನು ಈ ಥರ ರೆಡಿ ಇಟ್ಕೊಂಡೆ. ಅದಾದಮೇಲೆ ನಾನು ಬಸ್ತು ಬೇಳೆ ಕಲಸಿಟ್ಟಿದ್ನಲ್ಲ, ಆ ಹೂರಣನ ನಾನೀಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಅಂದರೆ ಪೇಸ್ಟ್ ಥರ ಮಾಡ್ಕೋತಾ ಇದ್ದೀನಿ. ಇದು ರುಬ್ಬಿದಂಥ ನಾವು ಹೂರಣನ ಒಂದು ಬೌಲಲ್ಲಿ ನೀಟಾಗಿ ತೆಗೆದಿಟ್ಕೋಬೇಕು. ನೋಡಿ, ಈ ಥರ ಸಣ್ಣಗೆ ಅದು ರುಬ್ಬಿರಬೇಕು. ಬೇಳೆ ಏನೂ ಇರಬಾರ್ದು. ಈ ಥರ ನೋಡಿ ಪೇಸ್ಟ್ ಥರ ಆಗಿರಬೇಕು, ಸಣ್ಣಗೆ ರುಬ್ಬಿರಬೇಕು. ಈಗ ನಾವು ತೋಸಿಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟು, ಒಂದು ಸ್ವಲ್ಪ ಹಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಲಟ್ಸ್ಕೊಂಡು ನಾವು ಎಲೆಗಳನ್ನ ಮಾಡ್ಕೋಬೇಕು ದೊಡ್ಡದಾಗಿ. ನಾನು ಒಂದೇ ಸತಿ ದೊಡ್ಡದು ಮಾಡಿ ಗ್ಲಾಸಿಂದ ನಾನು ಈ ಥರ ಮಾಡ್ಕೋತಾ ಇದ್ದೀನಿ, ಚಿಕ್ಕದಾಗಿ ಒಂದೇ ಸೈಜಲ್ಲಿ ಚೆನ್ನಾಗಿ ಬರುತ್ತೆ ಅಂಥೇಳಿ. ನೀವು ಸಿಂಗಲಾಗಾದರೂ ಮಾಡ್ಕೋಬೋದು, ಅಥವಾ ಈ ಥರ ಒಟ್ಟಿಗೆ ನೀವು ಎಷ್ಟು ಬೇಕೋ ಅಷ್ಟನ್ನು ಕೂಡ ನೀವು ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ಬೇಗ ಆಗತ್ತೆ. ಆ್ಯಂಡ್ ಮತ್ತು ಏನಂದರೆ ಎಲ್ಲನೂ ಕಡುಬುಗಳು ಒಂದೇ ಸೈಜಲ್ಲಿ ಕಾಣುತ್ತೆ. ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಏನೂ ಕಾಣೋದಿಲ್ಲ. ಎಲ್ಲನೂ ಒಂದೇ ಸೈಜಲ್ಲಿ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಈ ಥರ ಎಲೆಗಳನ್ನು ನಾವು ತೆಗೆದಿಟ್ಕೊಂಡು ಇದರಲ್ಲಿ ನಾವು ರುಬ್ಬಿರ್ತಕ್ಕಂಥ ಹೂರಣನ ಇದರಲ್ಲಿ ಇಟ್ಟು ನಾವು ಅದನ್ನು ಎಲೆನ ಒತ್ಕೋಬೇಕಾಗತ್ತೆ ನೀಟಾಗಿ. ಒಂದು ಸ್ವಲ್ಪ ನೀರು ಆದರೂ ಹಚ್ಬೋದು ಬೇಕಿದ್ದವರು. ಇಲ್ಲ ಅಂತಂದರೆ ಅದು ಹಿಟ್ಟು ಚೆನ್ನಾಗಿ ಮೆದುವಾಗಿತ್ತು ಅಂದರೆ ಆ ಥರ ಪ್ರೆಸ್ ಮಾಡಿದ್ರೆ ಕೂಡ ನೋಡಿ ಈ ಥರ ಅದು ಸೆಟ್ ಆಗಿಬಿಡತ್ತೆ. ನೀವು ಯಾವ ಡಿಸೈನಲ್ಲಿ ಬೇಕು ನೀವು ಆ ಡಿಸೈನಲ್ಲಿ ಬೇಕಿದ್ರೂ ಮಾಡ್ಕೋಬೋದು. ನೋಡಿ, ಇಲ್ಲಿ ಮೋದಕ ಥರನೂ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕಡುಬೂ ಮಾಡ್ತಾಯಿದ್ದೀನಿ. ಈ ಥರನೇ ಒಂದೊಂದಾಗಿ ಎಲ್ಲನೂ ನೀವು ತೆಗೆದುಕೊಂಡು ನೀಟಾಗಿ ಮಾಡಬೇಕಾಗತ್ತೆ. ಇದು ಮೊದಲೆಲ್ಲ ಹಾಕ್ತಾಯಿದ್ವಿ, ಈ ಥರ ಎಣಿತಾ ಇದ್ವಿ. ಬಟ್ ನಾನು ಮಾಡ್ತಾಯಿಲ್ಲ. ಸುಮ್ಮನೆ ಈ ಥರ ಎಲೆಗಳನ್ನ ನಾನು ಪ್ರೆಸ್ ಮಾಡಿ ಒತ್ತಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹೂರಣ ರುಬ್ಬಿದ ಮೇಲೆ ಎಲೆ ತಿಕ್ಕಿದ ಮೇಲೆ ಅದರಲ್ಲಿ ಈ ಥರ ಇಟ್ಟು ಈ ಥರ ಒತ್ತಿ ಎಲ್ಲನೂ ಸೆಟ್ ಮಾಡ್ಕೊಂಡಿದ್ದೀನಿ. ಅಷ್ಟರ ಒಳಗಡೆ ನಾನು ಹಾಗೆ ಬಾಜು ನಾನು ಎಣ್ಣೆ ಕಾಯ್ಸೋಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆ ಅಂದ್ಕೊತೀನಿ. ನೋಡಿ, ಕಾದಿದೆ. ಹಾಗೆ ಇದನ್ನೇ ಒಂದೊಂದಾಗಿ ಕಡುಬನ್ನು ಎಣ್ಣೆಗಳಲ್ಲಿ ಹುರಿತಾ ಇದ್ದೀನಿ. ನೋಡಿ, ಈ ಥರ ಒಂದೊಂದು ನಾನು ಹಾಕಿ ಅದನ್ನು ನಾನು ಫ್ರೈ ಮಾಡ್ತಾ ಇದ್ದೀನಿ, ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ ಕಡುಬುಗಳನ್ನ. ಅದನ್ನು ಚೆನ್ನಾಗಿ ನಾವು ಸ್ಪೂನಿಂದನೇ ಹಿಂದೆ ಮುಂದೆ ಈ ಥರ ಗಾಲಿಸ್ತಾ ಇರಬೇಕು. ಅಂದರೆ ಎಣ್ಣೆಯಲ್ಲಿ ನಾವು ಅದನ್ನು ತಿರುಗಿಸ್ತಾ ಇರಬೇಕು ಕಡುಬುಗಳನ್ನ. ಅಂದರೆ ಹಿಂದೆ ಮುಂದೆ ಎಲ್ಲ ಕಡೆಯೂ ಚೆನ್ನಾಗಿ ಫ್ರೈ ಆಗಬೇಕು. ಇದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಅಂದರೆ ಬ್ರೌನ್ ಕಲರ್ ಬರೋವರೆಗೂ ಮಾಡಬೇಕು. ಆ ಥರ ಮಾಡೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ. ಒಳಗಡೆ ಕೂಡ ಟೇಸ್ಟಿ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಉಪ್ಪು ಮತ್ತು ಸಕ್ಕರೆ ಕಲಿಸ್ಬೇಕಂತ ಹೇಳಿದೆ ನಾನು ಹಿಟ್ಟಲ್ಲಿ. ಯಾಕಂತಂದರೆ ಈ ಕಲಸಿರೋದ್ರಿಂದ ನೋಡಿ ಮೇಲ್ಗಡೆ ಒಂಥರ ಬಬಲ್ಸ್ ಥರ ಉಬ್ಬಿ ಬಂದಿದೆ ಹಿಟ್ಟು. ಅದು ಒಂಥರ ತಿನ್ನಲಿಕ್ಕೆ ಕ್ರಿಸ್ಪಿ ಆಗಿರುತ್ತೆ. ಈಗ ಮೆದುವಾಗಿರಲ್ಲ. ಹೂರಣ ಒಳಗಡೆ ಮೆದು ಇರುತ್ತೆ. ಮೇಲೆ ನಾವೇನು ಹಿಟ್ಟು ಹಾಕಿ ನಾವು ಎಲೆನ ತಯಾರು ಮಾಡಿದ್ವಲ್ಲ, ಇದು ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ. ಸೊ ಹಾಗಾಗಿ ಕಡುಬು ತುಂಬ ಚೆನ್ನಾಗಿ ಟೇಸ್ಟಿ ಅನಿಸುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೇಲ್ಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉಪ್ಕೊಂಡಿದೆ. ಒಂಥರ ಬಬಲ್ಸ್ ಥರ ನಾವು ಪೂರಿಗೆ ಮಾಡಬೇಕಾದ್ರೆ ಯಾವ ಥರ ಆಗಿರುತ್ತಲ್ಲ ಆ ಥರ ಆಗಿದೆ. ಈ ಥರ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನೀವು ಹಿಟ್ಟು ನಾದಬೇಕಾದ್ರೆ ಅದರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಮತ್ತು ಉಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಈ ಥರ ಚೆನ್ನಾಗಿ ರೆಡಿಯಾಗಿದೆ. ಗರಂ ತೊಗರಿಬೇಳೆ ಹೆಲ್ತಿಗೆ ಒಳ್ಳೆಯದು ಕಡುಬು. ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಥರ ನಿಮಗೂ ಇಷ್ಟ ಆದರೆ ಕೂಡ ನೀವು ಮನೇಲೇ ಟ್ರೈ ಮಾಡ್ಬೋದು. ಕಾಮನ್ನಾಗಿ ಎಲ್ಲರೂ ಮನೇಲಿ ಮಾಡ್ತಾ ಇರ್ತಾರೆ. ಇದೇನು ದೊಡ್ಡ ಹೊಸ ನಾನು ನಿಮಗೆ ಟೇಸ್ಟಿಯಾದ ಅಡುಗೆ ಏನು ಹೇಳ್ತಾ ಇಲ್ಲ. ಇದು ಹಳೇದೇ, ಪುರಾತನದಿಂದ ಬಂದಂಥದ್ದೇ. ನಾನು ಒಂದು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಗೊತ್ತಿಲ್ವೋ ಅವರು ಕೂಡ ನೋಡಿ ಮಾಡಿರಿ ಅಂತ. ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಭವ್ಯಶ್ರೀ ನಿಮ್ಮೊಂದಿಗೆ.